ಎಂ ಆಧಾರ್ ಆಪ್ ಸೇವೆ ಸ್ಥಗಿತ, ಹೊಸ ಆಧಾರ್ ಆಪ್ ಲಭ್ಯ. ಹೊಸ ಆಧಾರ್ ಆಪ್ನಲ್ಲಿ ಹಲವು ಹೊಸ ವೈಶಿಷ್ಟ್ಯಗಳು. ಒಂದೇ ಕ್ಲಿಕ್ನಲ್ಲಿ ಬಯೋಮೆಟ್ರಿಕ್ ಲಾಕ್ ಮತ್ತು ಅನ್ಲಾಕ್. ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಹಳೆಯ ಎಂ ಆಧಾರ್ ಆಪ್ಗೆ ವಿದಾಯ ಹೇಳಿದೆ. ಜೂನ್ 30ರಿಂದ ಈ ಆಪ್ ಸೇವೆ ಸಂಪೂರ್ಣ ಸ್ಥಗಿತಗೊಂಡಿದ್ದು, ಇನ್ನು ಮುಂದೆ ಹೊಸ ಆಧಾರ್ ಆಪ್ ಲಭ್ಯವಿದೆ. ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಉತ್ತಮ ಸುರಕ್ಷತೆ ಹಾಗೂ ಹೊಸ ತಂತ್ರಜ್ಞಾನಗಳೊಂದಿಗೆ ಅಭಿವೃದ್ಧಿಪಡಿಸಿರುವ ಆಧಾರ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಬಳಸುವಂತೆ ತಿಳಿಸಿದೆ. ಹಳೆಯ ಎಂ ಆಧಾರ್ ಆಪ್ ಸ್ಥಗಿತಗೊಂಡಿದೆ ಎಂದ ಮಾತ್ರಕ್ಕೆ ನಿಮ್ಮ ಆಧಾರ್ ಸಂಖ್ಯೆ, ದಾಖಲೆಗಳು ಅಥವಾ ವೈಯಕ್ತಿಕ ಮಾಹಿತಿ ಅಳಿಸಿ ಹೋಗುವುದಿಲ್ಲ. ಎಲ್ಲಾ ಮಾಹಿತಿಗಳು UIDAI ಸರ್ವರ್ನಲ್ಲಿ ಸುರಕ್ಷಿತವಾಗಿರುತ್ತದೆ. ಹೊಸ ಆಧಾರ್ ಆಪ್ನಲ್ಲಿ ಹಲವು ಹೊಸ ವೈಶಿಷ್ಟ್ಯಗಳನ್ನು ಸೇರಿಸಲಾಗಿದೆ. ಒಂದೇ ಕ್ಲಿಕ್ನಲ್ಲಿ ಬಯೋಮೆಟ್ರಿಕ್ ಲಾಕ್ ಮತ್ತು ಅನ್ಲಾಕ್ ಮಾಡುವ ಸೌಲಭ್ಯ, ಮುಖದ ಗುರುತಿನ ಮೂಲಕ ಫೇಸ್ ಅಥೆಂಟಿಕೇಶನ್, QR ಕೋಡ್ ಆಧಾರಿತ ಡಿಜಿಟಲ್ ಕಾಂಟ್ಯಾಕ್ಟ್ ಕಾರ್ಡ್, ಈ ಆಧಾರ್ ಡೌನ್ಲೋಡ್ ಮಾಡಿಕೊಳ್ಳುವ ಅವಕಾಶವೂ ಇದೆ. ಮೊದಲು ಪ್ಲೇಸ್ಟೋರ್ ಅಥವಾ ಆಪ್ ಸ್ಟೋರ್ನಿಂದ ಆಧಾರ್ ಆಪ್ ಡೌನ್ಲೋಡ್ ಮಾಡಿಕೊಂಡ ಬಳಿಕ ಭಾಷೆ ಆಯ್ಕೆ ಮಾಡಿ 12 ಅಂಕಿಯ ಆಧಾರ್ ಸಂಖ್ಯೆಯನ್ನು ನಮೂದಿಸಿ. ನಿಯಮಗಳು ಮತ್ತು ಗೌಪ್ಯತೆ ನೀತಿಯನ್ನು ಒಪ್ಪಿಕೊಂಡ ನಂತರ ಆಧಾರ್ಗೆ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆಯನ್ನು ಆಯ್ಕೆ ಮಾಡಿ. ಕೊನೆಯಲ್ಲಿ ಫೇಸ್ ಅಥೆಂಟಿಕೇಶನ್ ಪೂರ್ಣಗೊಳಿಸಿದರೆ ನೋಂದಣಿ ಯಶಸ್ವಿಯಾಗುತ್ತದೆ. ಇನ್ನು ನೀವು ಎಂ ಆಧಾರ್ ಬಳಸುತ್ತಿದ್ದರೆ ತಡ ಮಾಡದೆ ಹೊಸ ಆಧಾರ್ ಆಪ್ ಡೌನ್ಲೋಡ್ ಮಾಡಿಕೊಂಡು ಹೆಚ್ಚು ಸುರಕ್ಷತೆ ಮತ್ತು ಸುಲಭವಾದ ಸೇವೆಗಳ ಪ್ರಯೋಜನವನ್ನು ಪಡೆಯಿರಿ.